ಶುಭೋದಯ ವಿದ್ಯಾರ್ಥಿಗಳೇ, ನಾವು ನಿನ್ನೆಯ ದಿನ ಸಂಧಿಗಳ ಬಗ್ಗೆ ನೋಡ್ತಾ ಇದ್ದೀವಿ. ಈಗಾಗಲೇ ನೀವು ಹಿಂದಿನ ಬೋಧನಾವಧಿಯಲ್ಲಿ ಸಂಧಿ ಕಾರ್ಯದಲ್ಲಿ ಭಾಗವಹಿಸತಕ್ಕಂಥ ಪದಗಳ ಬಗ್ಗೆ ತಿಳಿದುಕೊಂಡಿದ್ದೀವಿ. ಪೂರ್ವ ಪದ ಎಂದರೇನು, ಉತ್ತರ ಪದ ಎಂದರೇನು ಮತ್ತು ಸಂಧಿ ಪದ ಎಂದರೇನು ಎಂಬುದನ್ನು ಉದಾಹರಣೆ ಸಹಿತ ನೀವು ತಿಳಿದುಕೊಂಡಿದ್ದೀರಿ. ಅದರ ಜೊತೆಗೆ ಈ ಸಂಧಿಯಲ್ಲಿರ್ತಕ್ಕಂಥ ಎರಡು ಪ್ರಕಾರಗಳ ಬಗ್ಗೆಯೂ ಸಹಿತ ನಿನ್ನೆಯ ದಿನ ನಾವು ಚರ್ಚೆಯನ್ನು ಮಾಡಿದ್ದೇವೆ. ಸಂಧಿಯಲ್ಲಿರ್ತಕ್ಕಂಥ ಎರಡು ಪ್ರಕಾರಗಳು, ಒಂದು ಕನ್ನಡದ ಸಂಧಿ, ಎರಡನೇದು ಸಂಸ್ಕೃತ ಸಂಧಿ. ನಿನ್ನೆಯ ದಿನ ನಾವು ಯಾವ ಪದಗಳನ್ನು ಅಥವಾ ಯಾವ ಪದಗಳು ಕೂಡಿರುವುದನ್ನು ಕನ್ನಡದ ಸಂಧಿ ಎಂದು ಕರೀಬೇಕು ಮತ್ತು ಯಾವ ಪದಗಳನ್ನು ನಾವು ಸಂಸ್ಕೃತ ಸಂಧಿ ಎಂದು ಕರೀಬೇಕು ಎಂಬುದನ್ನು ಸಹಿತ ಚರ್ಚೆ ಮಾಡಿದ್ದೇವೆ. ಅಂದರೆ ಕನ್ನಡ ಸಂಧಿಯಲ್ಲಿ ಭಾಗವಹಿಸತಕ್ಕಂಥ ಪದಗಳು ಯಾವ ಭಾಷೆಯಿಂದ ಬಂದಿರ್ತವೆ, ಅದೇ ರೀತಿಯಾಗಿ ಸಂಸ್ಕೃತ ಸಂಧಿಯಲ್ಲಿ ಭಾಗವಹಿಸತಕ್ಕಂಥ ಪದಗಳು ಯಾವ ಭಾಷೆಯಿಂದ ಬಂದಿರ್ತವೆ ಎಂಬುದನ್ನು ನಾವು ನಿನ್ನೆಯ ದಿನ ಸಂಕ್ಷಿಪ್ತವಾಗಿ ತಿಳಿದುಕೊಂಡಿದ್ದೇವೆ. ಈ ಸಂಧಿಯಲ್ಲಿರ್ತಕ್ಕಂಥ ಎರಡು ಪ್ರಕಾರಗಳಲ್ಲಿ ನಾವು ಮೊದಲನೆಯದಾದಂಥ ಕನ್ನಡದ ಸಂಧಿ ಅಂದರೆ ಏನು ಎಂಬುದನ್ನು ಇವತ್ತಿನ ದಿನ ನೋಡೋಣ ಮತ್ತು ಅದರ ವಾಕ್ಯವನ್ನು ಸಹಿತ ಚರ್ಚೆ ಮಾಡೋಣ. ಒಂದು, ಕನ್ನಡದ ಸಂಧಿ. ಕನ್ನಡ ಸಂಧಿ ವಿದ್ಯಾರ್ಥಿಗಳೇ, ಈ ಸಂಧಿ ಕಾರ್ಯದಲ್ಲಿ ಭಾಗವಹಿಸತಕ್ಕಂಥ ಎರಡೂ ಪದಗಳು ಕನ್ನಡ ಭಾಷೆಯಿಂದ ಬಂದಂತ ಪದಗಳಾಗಿದ್ದರೆ ಅದನ್ನು ನಾವು ಕನ್ನಡ ಸಂಧಿ ಅಂತ ಕರಿತೀವಿ. ಅಂದ್ರೆ ಮೊದಲನೇ ಪದವು ಕನ್ನಡ ಪದವಾಗಿರಬೇಕು, ಮೊದಲನೇ ಪದವು ಕನ್ನಡ ಪದ ಆಗಿರಬೇಕು, ಪೂರ್ವ ಪದವು ಕನ್ನಡ ಪದವಾಗಿರಬೇಕು, ಎರಡನೇದು ಉತ್ತರ ಪದವು ಸಹಿತ ಕನ್ನಡ ಪದ ಆಗಿರಬೇಕು. ಅದು ನಾವು ಯಾವ ಸಂಧಿ ಅಂತ ಕರಿತೀವಿ ಅಂದ್ರೆ ಕನ್ನಡ ಸಂಧಿ ಅಂತ ಕರಿತೀವಿ. ಇದನ್ನ ಕನ್ನಡ ಸಂಧಿ ಅಂತ ಕರಿತೀವಿ. ಪೂರ್ವ ಪದವು ಕನ್ನಡ ಭಾಷೆಯಿಂದ ಬಂದಂತ ಪದ ಆಗಿರಬೇಕು, ಉತ್ತರ ಪದವು ಸಹಿತ ಕನ್ನಡ ಭಾಷೆಯಿಂದ ಬಂದಂತ ಪದ ಆಗಿರಬೇಕು. ಇಂಥ ಎರಡು ಪದಗಳು ಕನ್ನಡ ಭಾಷೆಯಿಂದ ಬಂದಿದ್ದು ಅಂತಂದ್ರೆ ಅದನ್ನು ನಾವು ಕನ್ನಡದ ಸಂಧಿ ಅಂತ ಕರಿತೀವಿ. ಒಂದನೇ ನಿಯಮ. ಇನ್ನು ಎರಡನೇ ನಿಯಮ ಏನು ಹೇಳುತ್ತೆ ಅಂತಂದ್ರೆ, ಪೂರ್ವ ಪದವು ಕನ್ನಡ ಭಾಷೆಯಿಂದ ಬಂದಿದ್ದು ಅಥವಾ ಕನ್ನಡ ಪದವಾಗಿದ್ದು, ಪೂರ್ವ ಪದವು ಕನ್ನಡ ಪದ ಆಗಿತ್ತು ಅಂತಂದ್ರೆ, ಉತ್ತರ ಪದ ಏನಾದರೂ ಸಂಸ್ಕೃತ ಭಾಷೆಯ ಪದವಾಗಿತ್ತು ಅಂತಂದ್ರೆ, ಸಂಸ್ಕೃತ ಭಾಷೆಯ ಪದ ಇತ್ತು ಅಂತಂದ್ರೆ ಅದನ್ನು ಸಹಿತ ನಾವೇನು ಕರಿತೀವಿ, ಕನ್ನಡ ಸಂಧಿ ಅಂತ ಕರಿತೀವಿ. ಎರಡನೇ ನಿಯಮ ಏನಿರುತ್ತೆ, ಪೂರ್ವ ಪದವು ಕನ್ನಡ ಪದವಾಗಿತ್ತು, ಉತ್ತರ ಪದವು ಸಂಸ್ಕೃತ ಪದವಾಗಿತ್ತಂದ್ರೆ ಅದನ್ನು ನಾವು ಕನ್ನಡ ಸಂಧಿ ಅಂತ ಕರಿತೀವಿ. ಎರಡೂ ಪದಗಳು ಕನ್ನಡ ಪದವಾಗಿದ್ದು ಕನ್ನಡ ಸಂಧಿ, ಅದರಲ್ಲಿ ಪೂರ್ವ ಪದವು ಕನ್ನಡ ಪದವಾಗಿದ್ದು ಉತ್ತರ ಪದವು ಸಂಸ್ಕೃತ ಪದವಾಗಿತ್ತಂದ್ರೂ ಸಹಿತ ಕರಿತೀವಿ ನಾವು ಕನ್ನಡ ಸಂಧಿ ಅಂತ ಕರಿತೀವಿ. ಇನ್ನು ಮೂರನೇ ನಿಯಮ ಏನು ಹೇಳುತ್ತೆ ಅಂತಂದ್ರೆ, ಪೂರ್ವ ಪದವು ಸಂಸ್ಕೃತ ಪದವಾಗಿದ್ದು, ಪೂರ್ವ ಪದವು ಸಂಸ್ಕೃತ ಪದವಾಗಿದ್ದು ಉತ್ತರ ಪದವು ಏನಾದರೂ ಕನ್ನಡ ಪದವಾಗಿತ್ತು ಅಂತಂದ್ರೆ ಅದನ್ನು ಸಹಿತ ನಾವು ಕರಿತೀವಿ ಕನ್ನಡ ಸಂಧಿ ಅಂತಲೇ ಕರಿತೀವಿ. ಈ ಮೂರು ನಿಯಮ. ಸಂಧಿ ಕಾರ್ಯದಲ್ಲಿ ಭಾಗವಹಿಸತಕ್ಕಂಥ ಎರಡು ಪದಗಳು ಕನ್ನಡ ಪದವಾಗಿದ್ದರೆ ಅದನ್ನು ನಾವು ಏನು ಕರಿತೀವಿ, ಕನ್ನಡ ಸಂಧಿ ಅಂತ ಕರಿತೀವಿ. ಒಂದು ವೇಳೆ ಸಂಧಿ ಕಾರ್ಯದಲ್ಲಿ ಭಾಗವಹಿಸತಕ್ಕಂಥ ಎರಡು ಪದಗಳಲ್ಲಿ ಒಂದು ಪದವು ಸಂಸ್ಕೃತ ಪದವಾಗಿದ್ದು ಇನ್ನೊಂದು ಪದವು ಕನ್ನಡ ಪದವಾಗಿತ್ತಂದ್ರೂ ಸಹಿತ ಅದನ್ನು ನಾವೇನು ಕರಿತೀವಿ ಅಂತಂದ್ರೆ ಕನ್ನಡ ಸಂಧಿ ಅಂತಲೇ ಕರಿತೀವಿ. ಪೂರ್ವ ಪದರ ಸಂಸ್ಕೃತ ಆಗಿರಲಿ, ಉತ್ತರ ಪದ ಕನ್ನಡ ಆಗಲಿ, ಅಥವಾ ಪೂರ್ವ ಪದ
ಕನ್ನಡ ಆಗಿದ್ದು ಉತ್ತರ ಪದ ಸಂಸ್ಕೃತ ಆಗಿತ್ತಂದ್ರೂ ಸಹಿತ ನಾವೇನ್ ಮಾಡ್ತೀವಿ ಅದನ್ನ ನಾವು ಸಂಸ್ಕೃತ ಸಂಧಿ ಅಂತಾನೆ ಕರೀತೀವಿ. ಅಂದ್ರೆ ಸಂಧಿ ಕಾರ್ಯದಲ್ಲಿ ಭಾಗವಹಿಸತಕ್ಕಂತ ಎರಡು ಪದಗಳು ಕನ್ನಡ ಪದವಾಗಿದ್ದರೆ ಅಥವಾ ಒಂದು ಪದವು ಸಂಸ್ಕೃತ ಪದವಾಗಿದ್ದು ಇನ್ನೊಂದು ಪದವು ಕನ್ನಡ ಪದವಾಗಿದ್ದು ಸಹಿತ ಅದನ್ನ ನಾವೇನು ಕರಿತೀವಿ ಕನ್ನಡ ಸಂಧಿ ಅಂತಲೇ ಕರಿತೀವಿ. ಸಂಧಿ ಕಾರ್ಯದಲ್ಲಿ ಭಾಗವಹಿಸತಕ್ಕಂತ ಎರಡು ಪದಗಳು ಕನ್ನಡ ಪದವಾಗಿದ್ದರೆ ಅಥವಾ ಒಂದು ಪದವು ಕನ್ನಡ ಪದವಾಗಿದ್ದು ಇನ್ನೊಂದು ಪದವು ಸಂಸ್ಕೃತ ಪದವಾಗಿತ್ತಂದ್ರೂ ಸಹಿತ ಅದನ್ನು ನಾವೇನು ಕರಿತೀವಿ ಕನ್ನಡ ಸಂಧಿ ಅಂತಾನೆ ಕರಿತೀವಿ. ಅದರ ವ್ಯಾಖ್ಯಾನ ಅಥವಾ ಅದರ ಡೆಫಿನೇಷನ್ ಅನ್ನ ಇವತ್ತಿನಲ್ಲಿ ನಾವಿಲ್ಲಿ ನೋಡೋಣ. ಸಂಧಿ ಕಾರ್ಯದಲ್ಲಿ ಭಾಗವಹಿಸುವ ಸಂಧಿ ಕಾರ್ಯದಲ್ಲಿ ಭಾಗವಹಿಸುವ ಎರಡು ಪದಗಳು ಕನ್ನಡ ಪದವಾಗಿದ್ದು ಅಥವಾ ಒಂದು ಪದವು ಕನ್ನಡ ಪದವಾಗಿದ್ದು ಮತ್ತೊಂದು ಪದವು ಸಂಸ್ಕೃತ ಪದವಾಗಿದ್ದರೆ ಅದನ್ನು ಕನ್ನಡ ಸಂಧಿ ಎಂದು ಕರೆಯುವರು. ಸಂಧಿ ಕಾರ್ಯದಲ್ಲಿ ಭಾಗವಹಿಸತಕ್ಕಂಥ ಎರಡು ಪದಗಳು ಕನ್ನಡ ಪದವಾಗಿದ್ದು ಅಥವಾ ಒಂದು ಪದವು ಕನ್ನಡ ಪದವಾಗಿದ್ದು ಮತ್ತೊಂದು ಪದವು ಸಂಸ್ಕೃತ ಪದವಾಗಿದ್ದರೆ ಅದನ್ನು ನಾವು ಕನ್ನಡ ಸಂಧಿ ಎಂದು ಕರೆಯುತ್ತೇವೆ. ಎರಡು ಪದ ಕನ್ನಡದಾಗಿರಬಹುದು ಅಥವಾ ಒಂದು ಪದ ಕನ್ನಡದಿದ್ದು ಇನ್ನೊಂದು ಪದ ಸಂಸ್ಕೃತ ಇತ್ತಂದ್ರೂ ಸಹಿತ ಅದನ್ನು ನಾವು ಕನ್ನಡ ಸಂಧಿ ಅಂತ ಕರಿತೀವಿ. ಒಟ್ಟಾಗಿ ಹೇಳಬೇಕು ಅಂತಂದ್ರೆ ಸಂಧಿ ಕಾರ್ಯದಲ್ಲಿ ಭಾಗವಹಿಸತಕ್ಕಂಥ ಎರಡು ಪದಗಳು ಅಥವಾ ಒಂದು ಪದವು ಕನ್ನಡವಾಗಿದ್ದರೆ ಅದನ್ನು ನಾವು ಏನು ಕರಿತೀವಿ ಕನ್ನಡದ ಸಂಧಿ ಅಂತ ಕರಿತೀವಿ. ಉದಾಹರಣೆಗೆ ಇಲ್ಲಿ ಎರಡು ಪದಗಳು ಕನ್ನಡ ಪದವನ್ನು ನೋಡಬಹುದು. ಒಂದು ಮಾತು ಅನ್ನುವಂಥದ್ದು ಏನಪ್ಪಾ ಅಂತಂದ್ರೆ ಕನ್ನಡ ಪದ. ಮಾತು ಅನ್ನುವಂಥದ್ದು ಕನ್ನಡ ಪದ. ಇಲ್ಲ ಅನ್ನುವಂಥದ್ದು ಕನ್ನಡ ಪದ. ಮಾತಿಲ್ಲ ಅನ್ನುವಂಥದ್ದು ಕನ್ನಡ ಪದ. ಮಾತು ಅನ್ನೋದು ಕನ್ನಡ ಪದ, ಇಲ್ಲ ಅನ್ನೋದು ಕನ್ನಡ ಪದ. ಅದಕ್ಕಾಗಿ ನಾವು ಏನು ಕರಿತೀವಿ ಅಂತಂದ್ರೆ ಕನ್ನಡದ ಸಂಧಿ ಅಂತ ಕರಿತೀವಿ. ಇಲ್ಲಿ ಎರಡು ಪದಗಳೇನಿದಾವ ಕನ್ನಡದ ಪದಗಳಿವೆ. ಇನ್ನು ಉದಾಹರಣೆ ಎರಡನೇದು ದೇವಾಲಯ ಅನ್ನು. ಇದನ್ನು ಕೂಡಿಸಿ ಬಂದಾಗ ದೇವಾಲಯವನ್ನು. ಇಲ್ಲಿ ದೇವಾಲಯ ಅನ್ನೋದು ಸಂಸ್ಕೃತ ಪದ, ಅನ್ನುವುದು ಕನ್ನಡ ಪದ. ಈ ಎರಡನ್ನು ಕೂಡಿಸಿ ಬಂದಾಗ ದೇವಾಲಯವನ್ನು ಆಗುತ್ತೆ. ಈ ಒಂದು ಪದ ಸಂಸ್ಕೃತ ಪದ ಇನ್ನೊಂದು ಪದ ಕನ್ನಡ ಪದ ಇರುವುದರಿಂದ ನಾವು ಇದನ್ನು ಸಹಿತ ಏನಂತ ಮಾಡ್ತೀವಿ ಅಂತಂದ್ರೆ ಕನ್ನಡದ ಸಂಧಿ ಅಂತಾನೆ ಕರಿತೀವಿ. ಇಲ್ಲಿ ದೇವಾಲಯ ಅನ್ನುವಂಥದ್ದು ಕನ್ನಡ ಪದ, ಸಂಸ್ಕೃತ ಪದ. ಅನ್ನುವಂಥದ್ದು ಕನ್ನಡ ಪದ. ಈ ಎರಡು ಪದಗಳಲ್ಲಿ ಒಂದು ಪದ ಕನ್ನಡವಾಗಿರುವುದರಿಂದ ನಾವು ಇದನ್ನು ಕರಿತೀವಿ ಕನ್ನಡದ ಸಂಧಿ ಅಂತ ಕರಿತೀವಿ.
ಕರಿತೀವಿ. ಮೊದಲನೇ ಉದಾಹರಣೆ ಮಾತು ಮತ್ತು ಇಲ್ಲ ಅನ್ನುವುದು ಎರಡೂ ಕನ್ನಡ ಪದವಾಗಿರುವುದರಿಂದ ಇದನ್ನು ನಾವೇನು ಕರಿತೀವಿ, ಕನ್ನಡ ಸಂಧಿ ಅಂತ ಕರಿತೀವಿ. ಇನ್ನು ಸಂಸ್ಕೃತ ಸಂಧಿ ಅಂದ್ರೆ ಏನು ಅಂತ, ಎಂತ ಪದಗಳನ್ನು ನಾವು ಸಂಸ್ಕೃತ ಪದ ಸಂಧಿ ಅಂತ ಕರಿತೀವಿ. ಈ ಸಂಸ್ಕೃತ ಪದಗಳು ಪೂರ್ವ ಪದಗಳು ಸಂಸ್ಕೃತ ಆಗಿರಬೇಕು, ಪೂರ್ವ ಪದ ಸಂಸ್ಕೃತ ಪದ ಇರಬೇಕು. ಅದೇ ರೀತಿಯಾಗಿ ಉತ್ತರ ಪದನೂ ಸಂಸ್ಕೃತ ಪದ ಆಗಿರಬೇಕು. ಸಂಸ್ಕೃತ ಪದ ಇತ್ತು ಅಂತಂದ್ರೆ ಅದನ್ನ ನಾವೇನು ಕರಿತೀವಿ ಅಂದ್ರೆ ಸಂಸ್ಕೃತ ಸಂಧಿ ಅಂತ ಕರಿತೀವಿ. ಸಂಸ್ಕೃತ ಸಂಧಿ ಅಂತ ಕರಿತೀವಿ. ಅಂದ್ರೆ ಸಂಧಿ ಕಾರ್ಯದಲ್ಲಿ ಭಾಗವಹಿಸತಕ್ಕಂಥ ಎರಡೂ ಪದಗಳು ಸಂಸ್ಕೃತ ಪದವಾಗಿದ್ದು ಅಂತಂದ್ರೆ ಅದನ್ನ ನಾವೇನು ಕರಿತೀವಿ, ಸಂಸ್ಕೃತ ಸಂಧಿ ಅಂತ ಕರಿತೀವಿ. ಇಲ್ಲಿ ಪೂರ್ವ ಪದನೂ ಸಂಸ್ಕೃತ ಆಗಿರಬೇಕು, ಉತ್ತರ ಪದನೂ ಸಂಸ್ಕೃತ ಆಗಿರಬೇಕು ಅಂತ ಒಂದು ಪದಗಳಿತ್ತು ಅಂದ್ರೆ ಅದಕ್ಕೆ ನಾವೇನು ಕರಿತೀವಿ, ಸಂಸ್ಕೃತ ಸಂಧಿ ಅಂತ ಕರಿತೀವಿ. ಈಗ ನೀವು ಕಲಿಬೇಕಾಗಿದ್ದು ಇದೆ, ಸಂಸ್ಕೃತ ಸಂಧಿಗಳ ಬಗ್ಗೆ ಕಲಿಬೇಕಾಗಿದೆ. ಅದನ್ನು ನಾವು ಮೊದಲ ಕನ್ನಡ ಸಂಧಿಯನ್ನು ಕಲಿತ ನಂತರ ಆ ಸಂಸ್ಕೃತ ಸಂಧಿ ಬಗ್ಗೆ ನೋಡೋಣ. ಈಗ ಮೊದಲಿಗೆ ಸಂಸ್ಕೃತ ಸಂಧಿ ಅಂದರೇನು ಅನ್ನೋದು ಮಾತ್ರ ತಿಳ್ಕೊಳ್ಳೋಣ. ಇಲ್ಲಿ ಕನ್ನಡ ಸಂಧಿ ಬಗ್ಗೆ ಕಲಿತ್ರಿ, ಈಗ ಸಂಸ್ಕೃತ ಸಂಧಿ ಬಗ್ಗೆ ನೀವು ಕಲಿಬೇಕಾಗಿದೆ. ಈಗ ನೀವು ಸಂಸ್ಕೃತ ಸಂಧಿ ಅಂದ್ರೆ ಅಷ್ಟೇ ಕಲಿಸಿದ್ದೀರ, ಮುಂದೆ ಸಂಸ್ಕೃತ ಸಂಧಿ ಅಂದ್ರೆ ಏನು, ಅದರಲ್ಲಿರ್ತಕ್ಕಂಥ ಪ್ರಕಾರಗಳನ್ನ ಮುಂದೆ ನೋಡ್ತೀನಿ. ಈಗ ನಾವು ಕನ್ನಡ ಸಂಧಿಯಲ್ಲಿ ಇರ್ತಕ್ಕಂಥ ಪ್ರಕಾರಗಳ ಬಗ್ಗೆ ನೋಡೋಣ. ಕನ್ನಡ ಸಂಧಿಯಲ್ಲಿ ಇರ್ತಕ್ಕಂಥ ಪ್ರಕಾರ, ಕನ್ನಡ ಸಂಧಿಗಳಲ್ಲಿ ಮೂರು ವಿಧ, ಮೂರು ಪ್ರಕಾರ. ನಾವು ಮತ್ತೆ ಈ ಕನ್ನಡದಲ್ಲಿ ಕನ್ನಡ ಸ್ವರಸಂಧಿ, ಕನ್ನಡ ವ್ಯಂಜನ ಸಂಧಿ ಅಂತ ಬರ್ತವೆ. ಅದನ್ನು ಬಿಡೋದು ನಾವು ಕನ್ನಡದಲ್ಲಿ ಬರ್ತಕ್ಕಂಥ ಪ್ರಮುಖವಾದಂಥ ಮೂರು ಸಂಧಿಗಳ ಬಗ್ಗೆ ಕಲಿಯೋಣ. ಕನ್ನಡದಲ್ಲಿ ಎಷ್ಟು ಸಂಧಿಗಳಿದಾವ ಅಂತಂದ್ರೆ ಮೂರು ಸಂಧಿಗಳಿದಾವ. ಒಂದನೇದು ಲೋಪ ಸಂಧಿ, ಒಂದನೇದು ಲೋಪ ಸಂಧಿ, ಎರಡನೇದು ಆಗಮ ಸಂಧಿ, ಎರಡನೇದು ಆಗಮ ಸಂಧಿ, ಮೂರನೇದು ಆದೇಶ ಸಂಧಿ, ಆದೇಶ ಸಂಧಿ. ಕನ್ನಡದಲ್ಲಿ ಒಟ್ಟು ಎಷ್ಟು ಅಂತಂದ್ರೆ ಮೂರು ಸಂಧಿಗಳು ಬರ್ತಾವ. ಒಂದನೇದು ಲೋಪ ಸಂಧಿ, ಎರಡನೇದು ಆಗಮ ಸಂಧಿ, ಮೂರನೇದು ಆದೇಶ ಸಂಧಿ. ಇದರಲ್ಲಿ ಈ ಲೋಪ ಸಂಧಿ ಮತ್ತು ಆಗಮ ಸಂಧಿಯನ್ನ ಸ್ವರಸಂಧಿಗಳು ಅಂತ ಕರೀತಾರೆ. ಇಲ್ಲಿ ಲೋಪ ಸಂಧಿ ಮತ್ತು ಈ ಆಗಮ ಸಂಧಿ ಅಂತ ಏನಂತ ಕರೀತಾರೆ ಅಂತಂದ್ರೆ ಸ್ವರ ಸಂಧಿಗಳು ಅಂತ ಕರೀತಾರೆ. ಇವೆರಡಕ್ಕೂ ಒಂದು ಲೋಪ ಸಂಧಿ, ಇನ್ನೊಂದು ಆಗಮ ಸಂಧಿ, ಇವೆರಡು ಸ್ವರ ಸಂಧಿ. ಯಾಕೆ ಇವುಗಳನ್ನು ಸ್ವರ ಸಂಧಿ ಅಂತ ಕರೀತಾರೆ ಅಂತಂದ್ರೆ ಇಲ್ಲಿ ಸ್ವರಗಳ ಮಧ್ಯೆ ಸಂಧಿ ಕಾರ್ಯ ನಡೆಯುತ್ತೆ. ಲೋಪ ಸಂಧಿಯಲ್ಲಿ ಮತ್ತು ಆಗಮ ಸಂಧಿಯಲ್ಲಿ ಸ್ವರಗಳ ಮಧ್ಯೆ ಸಂಧಿ ಕಾರ್ಯ ನಡೆಯುವುದರಿಂದ ಇವುಗಳನ್ನ ನಾವು ಸ್ವರ ಸಂಧಿ ಅಂತ ಕರಿತೀವಿ. ಇಲ್ಲಿ ಮೂರನೇದಾದಂತ ಆದೇಶ ಸಂಧಿಯನ್ನ ವ್ಯಂಜನ ಸಂಧಿ ಅಂತ ಕರೀತಾರೆ. ಇನ್ನೇನು ಕರೀತಾರ? ವ್ಯಂಜನ ಸಂಧಿ ಅಂತ ಕರೀತಾರೆ. ಯಾಕೆ ಇದನ್ನ ವ್ಯಂಜನ ಸಂಧಿ ಅಂತ ಕರೀತಾರೆ ಅಂತಂದ್ರೆ ಈ ವ್ಯಂಜನ ಮತ್ತು ಸ್ವರಗಳ ಮಧ್ಯೆ ಅಥವಾ ವ್ಯಂಜನ ಮತ್ತು ವ್ಯಂಜನಗಳ ಮಧ್ಯೆ ಸಂಧಿ ಕಾರ್ಯ ನಡೆಯುವುದರಿಂದ ಇದನ್ನ ವ್ಯಂಜನ ಸಂಧಿ ಅಂತ ಕರೀತಾರೆ. ಇಲ್ಲಿ ಎರಡು ವ್ಯಂಜನಗಳ ಮಧ್ಯೆ ಸಂಧಿ ಕಾರ್ಯ ನಡೀತೈತಿ, ಇಲ್ಲ ಅಂದ್ರೆ ಒಂದು ಸ್ವರ ಇರ್ತೈತಿ, ಒಂದು ವ್ಯಂಜನ ಇರ್ತೈತಿ, ಅದಕ್ಕಾಗಿ ಇದನ್ನ ವ್ಯಂಜನ ಸಂಧಿ ಅಂತ ಕರೀತಾರೆ. ಅದೇ ಲೋಪ ಸಂಧಿ ಮತ್ತು ಆಗಮ ಸಂಧಿ ಸ್ವರ ಮತ್ತು ಸ್ವರಗಳ ಮಧ್ಯೆ ಸಂಧಿ ಕಾರ್ಯ ನಡೀತೈತಿ.
ಇಲ್ಲಿ ಇರ್ತಕ್ಕಂಥ ಸಂಧಿ ಕಾರ್ಯ ನಡೆಯುವಂತ ಎರಡು ಪದಗಳ ಯಾವುಗಳ ಮಧ್ಯೆ ನಡೀತೈತಿ ಅಂತಂದ್ರೆ ಸ್ವರ ಮತ್ತು ಸ್ವರಗಳ ಮಧ್ಯೆ. ಇಲ್ಲಿ ಸ್ವರ ಮತ್ತು ಸ್ವರಗಳ ಮಧ್ಯೆ ಸಂಧಿ ಕಾರ್ಯ ನಡೀತೈತಿ. ಅದಕ್ಕಾಗಿ ನಾವು ಇದನ್ನು ಕರಿತೀವಿ ಸ್ವರ ಸಂಧಿ ಅಂತ ಕರಿತೀವಿ. ಇಲ್ಲಿ ಏನಾಗುತ್ತೆ ಅಂತಂದ್ರೆ ವ್ಯಂಜನ ಮತ್ತು ಸ್ವರ ಅಥವಾ ವ್ಯಂಜನ ಮತ್ತು ವ್ಯಂಜನ. ಇಲ್ಲಿ ಸ್ವರ ಮತ್ತು ಸ್ವರಗಳ ಮಧ್ಯೆ ಸಂಧಿ ಕಾರ್ಯ ನಡೆಯುವುದರಿಂದ ಇವು ಎರಡನ್ನೂ ನಾವೇನ್ ಮಾಡ್ತೀವಿ, ಲೋಪ ಸಂಧಿಯನ್ನ ಮತ್ತು ಆಗಮ ಸಂಧಿಯನ್ನ ಸ್ವರ ಸಂಧಿಗಳು ಅಂತ ಕರಿತೀವಿ. ಕನ್ನಡದ ಸ್ವರ ಸಂಧಿಗಳು ಅಂತ ಕರಿತೀವಿ. ಆದ್ರೆ ಇಲ್ಲಿ ಆದೇಶ ಸಂಧಿಯಲ್ಲಿ ಏನಾಗ್ತೈತಿ ಅಂತಂದ್ರೆ ಸ್ವರ ಮತ್ತು ವ್ಯಂಜನಗಳ ಮಧ್ಯೆ ಅಥವಾ ವ್ಯಂಜನ ಮತ್ತು ವ್ಯಂಜನಗಳ ಮಧ್ಯೆ ಸಂಧಿ ಕಾರ್ಯ ನಡೆಯುವುದರಿಂದ ಇದನ್ನೇನು ಕರಿತೀವಿ ಅಂತಂದ್ರೆ ಕನ್ನಡದ ವ್ಯಂಜನ ಸಂಧಿ ಅಂತ ಕರಿತೀವಿ. ವಿದ್ಯಾರ್ಥಿಗಳೇ, ಇದರಲ್ಲಿ ಬರ್ತಕ್ಕಂಥ ಮೊದಲನೇ ಸಂಧಿ ಯಾವುದು ಅಂತಂದ್ರೆ ಲೋಪ ಸಂಧಿ. ನಾವು ಲೋಪ ಸಂಧಿ ಅಂದ್ರೆ ಏನು ಅನ್ನೋದನ್ನ ನೋಡೋಣ. ಲೋಪ ಸಂಧಿ ಬಗ್ಗೆ ತಿಳಿಯೋಣ. ಒಂದನೇದು ಲೋಪ ಸಂಧಿ. ಇಲ್ಲಿ ಈಗಾಗಲೇ ನಾನು ಹೇಳಿದ್ದೀನಿ, ಲೋಪ ಸಂಧಿ ಅನ್ನುವುದು ಒಂದು ಸ್ವರಗಳ ಮಧ್ಯೆ ನಡೀತಕ್ಕಂಥ ಸಂಧಿ ಕಾರ್ಯ. ಇಲ್ಲಿ ಒಂದು ಉದಾಹರಣೆ ಕೊಡೋಣ. ಮಾತು ಅಧಿಕ ಇಲ್ಲ. ಮಾತು ಅಧಿಕ ಇಲ್ಲ. ಇಲ್ಲಿ ಪೂರ್ವ ಪದ ಯಾವುದು ಅಂತಂದ್ರೆ ಮಾತು, ಉತ್ತರ ಪದ ಯಾವುದು ಅಂತಂದ್ರೆ ಇಲ್ಲ ಅಂತ. ಇಲ್ಲಿ ಪೂರ್ವ ಪದದಲ್ಲಿ 4 ಅಕ್ಷರಗಳು, 2 ಸ್ವರ ಅದಾವ, 2 ವ್ಯಂಜನಗಳು. 2 ಸ್ವರ 2 ವ್ಯಂಜನ ಯಾವುದು ಅಂತಂದ್ರೆ ಮ ಅಧಿಕ ಆ, ತ ಅಧಿಕ ಉ. ಮಾತು ಮ ಅಧಿಕ ಆ ಅಧಿಕ ತ ಅಧಿಕ ಉ. ಇಲ್ಲಿ ಮಾತು ಆಗುತ್ತೆ. ಇಲ್ಲಿ 4 ಅಕ್ಷರಗಳು. ಅದೇ ರೀತಿಯಾಗಿ ಇಲ್ಲ ಅನ್ನುವಂಥದ್ರಲ್ಲಿ ಸಹಿತ ಎಲ್ಲವೂ 4 ಅಕ್ಷರಗಳು. ಈ ಅಧಿಕ ಲ ಅಧಿಕ ಲ ಅಧಿಕ ಅ. ಇಲ್ಲಿಯೂ ಸಹಿತ ಎಲ್ಲವೂ 4 ಅಕ್ಷರಗಳು. ಈ ಪೂರ್ವ ಪದ ಯಾವುದು ಅಂತಂದ್ರೆ ಮಾತು. ಈ ಪೂರ್ವ ಪದದ ಕೊನೆಯ ಅಕ್ಷರ ಯಾವುದು ಅಂತಂದ್ರೆ ಪೂರ್ವ ಪದದ ಕೊನೆಯ ಅಕ್ಷರ ಅಥವಾ ಕೊನೆಯ ಸ್ವರ ಯಾವುದು ಅಂತಂದ್ರೆ ಊ. ಇದು ಪೂರ್ವ ಪದದ ಕೊನೆಯ ಸ್ವರ ಊ. ಇನ್ನು ಉತ್ತರ ಪದದ ಮೊದಲನೇ ಅಕ್ಷರ ಯಾವುದು ಅಂತಂದ್ರೆ ಇದು ಈ. ನೋಡಿ, ಪೂರ್ವ ಪದದ ಕೊನೆಯ ಅಕ್ಷರ ಉ ಐತಿ, ಉತ್ತರ ಪದದ ಮೊದಲನೇ ಅಕ್ಷರ ಇ ಐತಿ. ಇವು ಎರಡೂ ಏನದಾವು ಅಂತಂದ್ರೆ ಸ್ವರಗಳು. ಈ ಎರಡು ಏನು ಅಂತಂದ್ರೆ ಸ್ವರಗಳು. ಅದಕ್ಕಾಗಿ ನಾವು ಏನು ಕರಿತೀವಿ, ಸ್ವರ ಅಧಿಕ ಸ್ವರ. ಇದು ಸ್ವರ ಐತಿ, ಇದು ಸ್ವರ ಐತಿ. ಅದಕ್ಕಾಗಿ ಸ್ವರ ಅಧಿಕ ಸ್ವರ. ಸ್ವರಗಳ ಮಧ್ಯೆ ಸಂಧಿ ಕಾರ್ಯ ನಡೆಯುವುದರಿಂದ ಇದನ್ನು ನಾವು ಸ್ವರ ಸಂಧಿ ಅಂತ ಕರಿತೀವಿ. ಇಲ್ಲಿ ನಾವು ಕೂಡಿಸಿ ಬಂದಾಗ ಮಾತು ಅದಕ್ಕಿಲ್ಲ ಅನ್ನುವಂತ ಪದವನ್ನು ಕೂಡಿಸಿ ಬಂದಾಗ ಏನಾಗುತ್ತೆ, ಮಾತಿಲ್ಲ ಅಂತ. ಮಾತಿಲ್ಲ. ಈ ಮಾತಿಲ್ಲ ಅನ್ನುವಂತ ಪದದಲ್ಲಿ ಯಾವ ಅಕ್ಷರ ಲೋಪ ಆಯ್ತು ಅಂತಂದ್ರೆ ಹೂ ಅನ್ನುವಂತ ಅಕ್ಷರ ಇಲ್ಲ. ಇಲ್ಲಿ ಮಾತಿಲ್ಲ ಅನ್ನುವಂತ ಪದದಲ್ಲಿ ಹೂ ಅನ್ನುವಂತ ಸ್ವರ ಇಲ್ಲ. ಪೂರ್ವ ಪದ ಕೊನೆಯ ಸ್ವರ ಹೂ ಅದು ಇಲ್ಲ. ಇದೇನಾಗೈತಿ, ಲೋಪವಾಗಿದೆ. ಇದು ಹೂ ಏನಾಗಿದೆ, ಲೋಪವಾಗಿದೆ ಅಂದ್ರೆ ಬಿಟ್ಟು ಹೋಗಿದೆ. ಮಾತು ಅದಕ್ಕಿಲ್ಲ ಅನ್ನುವಂತ ಪದವನ್ನು ಕೂಡಿಸಿ ಬಂದಾಗ ಮಾತಿಲ್ಲ ಅಂತ ಆಗುತ್ತೆ. ಇದು ಈ ತರತಕ್ಕಂತ ಹೂ ಅಕ್ಷರನ ಹೊಡೆದಾಕಿ ಇದು ಬಂದು ಈ ತರದ ಜೊತೆ ಸೇರ್ಕೊಳ್ಳೋದ್ರಿಂದ ಈ ತರದಲ್ಲಿ ಇರ್ತಕ್ಕಂಥ ಹೂ ಹೋಗಿ ಈ ಬಂದು ಸೇರೋದ್ರಿಂದ ಈ ಹೂ ಅನ್ನುವಂತ
ಅಕ್ಷರ ಅಥವಾ ಊರುವಂತ ಸ್ವರ ಪೂರ್ವ ಪದದ ಕೊನೆಯ ಸ್ವರ ಲೋಪ ಆಗುವುದರಿಂದ ಬಿಟ್ಟು ಹೋಗುವುದರಿಂದ ಇದನ್ನು ನಾವೇನು ಕರಿತೀವಿ ಲೋಪ ಸಂಧಿ ಅಂತ ಕರಿತೀವಿ. ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಕಾರ್ಯ ಮಾಡುವಾಗ ಪೂರ್ವ ಪದದ ಕೊನೆಯ ಸ್ವರವು ಲೋಪವಾದರೆ ಅದನ್ನು ನಾವು ಲೋಪ ಸಂಧಿ ಅಂತ ಕರೀತೇವೆ. ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಕಾರ್ಯ ಮಾಡುವಾಗ ಪೂರ್ವ ಪದದ ಕೊನೆಯ ಸ್ವರವು ಲೋಪವಾದರೆ ಅದನ್ನು ನಾವು ಲೋಪ ಸಂಧಿ ಅಂತ ಕರಿತೀವಿ. ಯಾವಾಗಲಿ ಸ್ವರದ ಮುಂದೆ ಸ್ವರ ಬಂದಿರಬೇಕು, ಪೂರ್ವ ಪದದ ಕೊನೆಯಲ್ಲಿರ್ತಕ್ಕಂಥ ಅಕ್ಷರ ಲೋಪವಾಗಿರಬೇಕು, ಪೂರ್ವ ಪದದ ಕೊನೆಯಲ್ಲಿರ್ತಕ್ಕಂಥ ಸ್ವರವು ಲೋಪವಾಗಿರಬೇಕು. ಹಂಗೇನಾದ್ರೂ ಲೋಪ ಆಗಿತ್ತು ಅಂತಂದ್ರೆ ಅದನ್ನು ನಾವೇನು ಕರಿತೀವಿ ಲೋಪ ಸಂಧಿ ಅಂತ ಕರಿತೀವಿ. ವಿದ್ಯಾರ್ಥಿಗಳು ಇವತ್ತಿನ ದಿನ ನಾವು ಈ ಲೋಪ ಸಂಧಿ ಬಗ್ಗೆ ತಿಳ್ಕೊಂಡಿವಿ. ಅದರ ಡೆಫಿನೇಷನ್ ನೋಡೋಣ, ಅದರ ಜೊತೆಗೆ ಕೆಲವೊಂದು ಉದಾಹರಣೆ ಸಹಿತ ನೋಡೋಣ. ಸ್ವರದ ಮುಂದೆ ಸ್ವರವು ಬಂದು ನೋಡಿ, ಇಲ್ಲಿ ಸ್ವರ ಐತಿ. ಸ್ವರದ ಮುಂದೆ ಸ್ವರವು ಬಂದು ಅಂದ್ರೆ ಪೂರ್ವ ಪದದ ಕೊನೆಯಲ್ಲಿ ಸ್ವರ ಇರಬೇಕು, ಉತ್ತರ ಪದದ ಮೊದಲಲ್ಲಿ ಸ್ವರ ಇರಬೇಕು. ಇದಕ್ಕೆ ನಾವು ಪೂರ್ವ ಪದ ಅಂತ ಕರಿತೀವಿ, ಇದಕ್ಕೆ ನಾವು ಉತ್ತರ ಪದ ಅಂತ ಕರಿತೀವಿ. ಪೂರ್ವ ಪದದ ಕೊನೆಯ ಅಕ್ಷರ ಸ್ವರ ಇರಬೇಕು, ಉತ್ತರ ಪದದ ಮೊದಲನೆಯ ಅಕ್ಷರ ಸ್ವರ ಆಗಬೇಕು. ಈ ಎರಡೂ ಸ್ವರಗಳು ಕುರಿತಾಗ ಪೂರ್ವ ಪದದ ಕೊನೆಯ ಸ್ವರ ಏನಾದರೂ ಲೋಪ ಆಯಿತು ಅಂತಂದ್ರೆ ಅದನ್ನೇ ನಾವು ಲೋಪ ಸಂಧಿ ಅಂತ ಕರಿತೀವಿ. ಅದನ್ನೇ ನಾವು ಏನಂತ ಕರಿತೀವಿ ಲೋಪ ಸಂಧಿ ಅಂತ ಕರಿತೀವಿ. ಇವತ್ತಿನ ಈ ಲೋಪ ಸಂಧಿಯ ಡೆಫಿನೇಷನ್ ಬರ್ಕೊಳ್ಳೋಣ, ನಾಳೆ ಉದಾಹರಣೆ ನೋಡೋಣ. ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಕಾರ್ಯ ಮಾಡುವಾಗ ಪೂರ್ವ ಪದದ ಕೊನೆಯ ಸ್ವರವು ಲೋಪವಾದರೆ ಅದನ್ನು ಲೋಪ ಸಂಧಿ ಎಂದು ಕರೆಯುವುದು. ಅದನ್ನು ಲೋಪ ಸಂಧಿ ಎಂದು ಕರೆಯುವುದು. ಉದಾಹರಣೆಗೆ ಒಂದನ್ನು ಮಾತ್ರ ಬಳಸ್ತೀನಿ, ಸಾಕಷ್ಟು ಉದಾಹರಣೆ ಬರ್ತಾವೆ. ಯಾಕಂದ್ರೆ ಒಂದು ಉದಾಹರಣೆ ಬಗ್ಗೆ